ಈ ಕಾರ್ಯಕ್ರಮದಲ್ಲಿ ಬ್ರಹ್ಮಾನಂದ ಯಾವ ಕೊಡ್ತಾರೆ ರಕ್ತದಾನ ಶಿಬಿರ ಯಶಸ್ವಿಯಾಗುತ್ತೆ. ಮತ್ತೆ ಕೃಷ್ಣ ಆದ್ಮೇಲೆ ಶ್ರೀ 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 ಏಳು ಬೆಟ್ಟಗಳ ಶ್ರೀನಿವಾಸನ ದರ್ಶನಕ್ಕೆ ದತ್ತಿ ದಿನಾಚರಣೆ ಎಂದರೆ ಎರಡು ಶಿಕ್ಷಣ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿ ಮಾತ್ರವಲ್ಲ, ಪತ್ರಕರ್ತರು ಸೇರಿದಂತೆ ಸಿ ವೆಂಕಟರಾಯಪ್ಪ ಮತ್ತು ಕೆವಿ ನವೀನ್ ಕಿರಣ್ ಅವರ ಬೆಂಬಲಿಗರಿಗೂ ಹಬ್ಬದ ಸಂಭ್ರಮ. ಹಾಗಾಗಿಯೇ ಸಿ ವೆಂಕಟರಾಯಪ್ಪ ಅವರ 111ನೇ ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ಒಂದು ತಿಂಗಳು ಪೂರ್ತಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ರೂಢಿ. ಕ್ರೀಡೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ನಿರಂತರವಾಗಿ ಹಮ್ಮಿಕೊಂಡು ಸಿಬ್ಬಂದಿಯನ್ನು ಸಂಭ್ರಮಿಸುವಂತೆ ಮಾಡುವುದು ಕೆವಿ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥ ಕೆವಿ ನವೀನ್ ಕಿರಣ್ ಅವರ ವಿಶೇಷ. ಹಾಗಾಗಿ ಈ ಬಾರಿಯೂ ಸಹ ಎರಡು ಶಿಕ್ಷಣ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಸಿಬ್ಬಂದಿಗೆ ಇಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಕೆವಿ ನವೀನ್ ಕಿರಣ್ ಮಾತನಾಡಿ, ಸಿಬ್ಬಂದಿ ವರ್ಷ ಪೂರ್ತಿ ವಿವಿಧ ಕರ್ತವ್ಯದಲ್ಲಿ ನಿರತರಾಗಿರುತ್ತಾರೆ. ಅವರಿಗೆ ಒಂದು ದಿನ ಯಾವುದೇ ಒತ್ತಡ ಇಲ್ಲದೆ ಅವರ ಪ್ರತಿಭೆ ಹೊರಹಾಕಲು ಅನುವು ಮಾಡಿಕೊಡುವ ಕಾರ್ಯಕ್ರಮ ಇದಾಗಿದೆ. ಎರಡು ದತ್ತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 500ಕ್ಕೂ ಹೆಚ್ಚು ಸಿಬ್ಬಂದಿ ಇಂದು ಅಂತ್ಯಾಕ್ಷರಿ ಹಾಡು, ನೃತ್ಯ, ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ಖುಷಿಯಿಂದ ಭಾಗವಹಿಸಿದ್ದಾರೆ. ಇನ್ನು ಜುಲೈ 23ರಂದು ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದ್ದು, ಪ್ರತಿಯೊಬ್ಬ ಆರೋಗ್ಯವಂತರು ಸಹ ಈ ಶಿಬಿರದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕೆಂದು ಅವರು ಮನವಿ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಒಳ್ಳೆ ತುಂಬಾ ಪರಮಾನಂದ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಪರಮಾನಂದವನ್ನ ಮೊನ್ನೆ ಪರಮಾನಂದ ಆಗಿದೆ. ಮತ್ತೆ ರಾಘವೇಂದ್ರ ಈ ಬ್ರಹ್ಮಾನಂದ ಯಾವ ತರ ಕೊಟ್ಕೊಂಡ್ರೆ ಬ್ರಹ್ಮಾನಂದ ಯಾವ ತರ ಕೊಟ್ಕೊಂಡ್ರೆ ಅಂದ್ರೆ ರಕ್ತದಾನ ಶಿಬಿರ ಯಶಸ್ವಿಯಾಗುತ್ತೆ. ಮತ್ತೆ ಕೃಷ್ಣ ಆದ್ಮೇಲೆ ಶ್ರೀ 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 ಏಳು ಬೆಟ್ಟಗಳ ಶ್ರೀನಿವಾಸನ ದರ್ಶನಕ್ಕೆ ಬಂದು ಬರದ ಮಿತ್ರ ಎಲ್ಲರೂ ಹೋಗ್ತಾರೆ. ಭಗವಂತನನ್ನ ಆನಂದ ನೀರಿನಲ್ಲಿ ಆ ಶ್ರೀನಿವಾಸನ ದರ್ಶನ ಮಾಡ್ತಾರೆ. ಎಲ್ಲ ಬಂಧು ಮಿತ್ರ ಬಳಗ ಎಲ್ಲರನ್ನು ಗಂಟು ಮುಗಿಸ್ಕೊಂಡು ಅವರು ಬ್ರಹ್ಮಾನಂದವನ್ನು ಪಡೀತಾರೆ ಅಂತ ಹೇಳ್ತಾ ಇವೆರಡು ಅವರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಟ್ರಸ್ಟ್ ಆಫೀಸ್
నువ్వు ఆరగించగరారా అల్లరి చేయగమాని నువ్వు ఆరగించగరారా రఘుకుల తిలకారారా నిన్నెత్తి తందన తందన తంద హోయ్ హోయ్ ఏలేలం కోణీలే కారే పెన్నాడే పెన్నాడే కరిమి కన్నాడే కన్నాడే తందన తందన తంద ಮೇಲೆ ಚೆಲ್ಲಿದರೋ ಪುಳಿಯೋ ನಮ್ಮಲ್ಲಿದ ರಂಗಲ್ಯ ಮೇಲೆ ಚೆಲ್ಲಿದರೋ ಪುಳಿಯೋ ಗಲ್ಲು ಗಲ್ಲೆನುತ್ತಾ ಗೆಜ್ಜೆ ಗಲ್ಲು ಕಾಗೆನುತ್ತಾ ಗೆಜ್ಜೆ ಗಲ್ಲು ಇದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಮಹಿಳಾ ಸಿಬ್ಬಂದಿ ಸೀರೆ ಮತ್ತು ಪುರುಷರು ಪಂಚೆಯೊಂದಿಗೆ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಭಾಗಿಯಾಗಿದ್ದಾರೆ. ಕಳೆದ ಬಾರಿ 2800 ಯೂನಿಟ್ ರಕ್ತ ಸಂಗ್ರಹ ಮಾಡಲಾಗಿತ್ತು. ಕಳೆದ ಬಾರಿ ಮಳೆ ಬಂದರೂ ಸಹ ರಕ್ತದಾನಿಗಳು ಭಾಗವಹಿಸಿ ರಕ್ತ ನೀಡಿದರು. ಮಳೆ ಬಂದರೂ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಈ ಬಾರಿ ಕ್ರಮ ವಹಿಸಲಾಗಿದೆ ಎಂದರು. ರಕ್ತದಾನಿಗಳು ಕಾಯಬೇಕಾದರೆ ಯಾವುದೇ ಸಮಸ್ಯೆ ಆಗದಂತೆ ಕ್ರಮ ವಹಿಸಲಾಗಿದೆ. ಜುಲೈ 23ರಂದು ರಕ್ತದಾನ ನಡೆಯಲಿದ್ದು, ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಯೂನಿಟ್ ಸಂಗ್ರಹಿಸುವ ಗುರಿ ಹೊಂದಲಾಗಿದೆ. ರಕ್ತದಾನಿಗಳನ್ನು ಸಂಪರ್ಕಿಸಿ ಕರೆತರುತ್ತಿರುವುದು ಎರಡೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿ. ಅವರಿಗೆ ಎಷ್ಟೇ ಕೃತಜ್ಞತೆ ಹೇಳಿದರೂ ಸಾಲದು. ಪ್ರತಿ ವರ್ಷ 10,000ಕ್ಕೂ ಹೆಚ್ಚು ಮಂದಿಗೆ ಊಟದ ವ್ಯವಸ್ಥೆ ಮಾಡುತ್ತಿದ್ದು, ಈ ಬಾರಿಯೂ ಸಹ ಮಾಡಲಾಗಿದೆ. ಒಬ್ಬರ ರಕ್ತದಾನಕ್ಕೆ 3 ಜೀವ ಉಳಿಸುವ ಜೊತೆಗೆ ಅವರ ಆರೋಗ್ಯ ಕಾಪಾಡಿಕೊಳ್ಳಬಹುದು. ರಕ್ತದಾನದಿಂದ ನಮಗೂ ಹೆಚ್ಚು ಅನುಕೂಲವಿದೆ. ಹಾಗಾಗಿ ಪ್ರತಿಯೊಬ್ಬ ಆರೋಗ್ಯವಂತರು ಸಹ ರಕ್ತದಾನ ಮಾಡಬೇಕೆಂದು ಮನವಿ ಮಾಡಿದರು. ಎಲ್ಲ ಸಿಬ್ಬಂದಿ ವರ್ಗದವರ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮ ಈಗ ತಾನೇ ಮುಕ್ತಾಯ ಆಗಿದೆ. ಸಿಬ್ಬಂದಿ ವರ್ಗದವರು ಎಲ್ಲರೂ ವರ್ಷ ಪೂರ್ತಿ ಪಾಠ, ಪ್ರವಚನ, ಪರೀಕ್ಷೆ, ಪ್ರಗತಿ ಇಂಥದ್ರಲ್ಲೇ ತೊಡಗಿಸ್ಕೊಂಡಿರ್ತಾರೆ. ಅವರಿಗೆ ಒಂದು ದಿನ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಸಹ ಭೇದ ಭಾವ ಇಲ್ಲದೆ ಡಿ ಜರ್ದೆ ನೌಕರನಿಂದ ಹಿಡಿದು ಅಧ್ಯಕ್ಷರವರೆಗೂ ಒಂದೇ ವೇದಿಕೆಯಲ್ಲಿ ಅವರ ಪ್ರತಿಭೆ ಹೊರಹಾಕಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂತಹ ಕಾರ್ಯಕ್ರಮ ಈ ಒಂದು ಸಿಬ್ಬಂದಿ ವರ್ಗದವರ ಸಾಂಸ್ಕೃತಿಕ ಸ್ಪರ್ಧೆಗಳು. ಇವತ್ತು ನಮ್ಮ ಎರಡೂ ಶಿಕ್ಷಣ ದತ್ತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ 500ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರು ಇಲ್ಲಿ ಎಲ್ಲರೂ ಸೇರಿ ಯಾವುದೇ ಭೇದ ಭಾವ ಇಲ್ಲದೆ ಅವರಲ್ಲಿರ್ತಕ್ಕಂತಹ ಸೂಕ್ತ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಈ ವೇದಿಕೆ ಅವಕಾಶ ಮಾಡಿಕೊಡ್ತದೆ. ಅವರ ಒಂದು ಪ್ರತಿಭೆಯನ್ನು ಹೊರಹಾಕಬೇಕು ಮತ್ತು ಇದರ ಮುಖಾಂತರ ನಾನು ಮತ್ತೊಮ್ಮೆ ಮಾಧ್ಯಮಗಳ ಮುಖಾಂತರ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. 23ನೇ ತಾರೀಕು ನಡೀತಕ್ಕಂತಹ ರಕ್ತದಾನ ಶಿಬಿರಕ್ಕೆ ಈ ಭಾಗದ ಎಲ್ಲ ರಕ್ತದಾನಿಗಳು ಆಗಮಿಸಿ ಈ ರಕ್ತದಾನ ಶಿಬಿರವನ್ನು ಯಶಸ್ವಿ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ. ಇವತ್ತು ಇನ್ನೊಂದು ವಿಶೇಷತೆ ಏನು ಅಂತಂದರೆ, ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಸಾಂಪ್ರದಾಯಿಕ ಉಡುಗೆಯಾದಂತಹ ಪಂಚೆ ಮತ್ತು ಶರ್ಟನ್ನು ಧರಿಸಿ, ಮಹಿಳೆಯರು ಸೀರೆಯಲ್ಲಿ ಬಂದು ನಮ್ಮ ಸಂಪ್ರದಾಯವನ್ನು ಎತ್ತಿ ಹಿಡಿತಕ್ಕಂತಹ ಪ್ರತಿರೂಪವಾಗಿ ಈ ಕಾರ್ಯಕ್ರಮವು ಸಹ ಹಮ್ಮಿ ಬರ್ತಾ ಇದೆ. ಧನ್ಯವಾದ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.